ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ನರಸಿಂಹನ ಜೈಲಿಂದ ಬಿಡಿಸ್ಕೊಬಂದ್ಬಿಟ್ಟು ತುಂಬ ದೂರ ಕರ್ಕೊಬಂದ್ಬಿಟ್ಟು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೀನು ನಮ್ಮ ಮನೆಗೆ ಹಳೆ ಕಾಲದ ವಿಲನ್ ಥರ ಮನೆಗೆ ನುಗ್ಬಿಟ್ಟು ತನ್ನ ಮಗಳನ್ನ ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ಯಾ. ಅಂದರೆ ಅರ್ಥ ಅಲ್ಲಿಗೆ ನೀನು ನಿನ್ನ ಮಗಳ ಮೇಲೆ ಇವಾಗ ಪ್ರೀತಿ ಉಕ್ಕಿ ಉಕ್ಕಿ ಹರಿತಿದೆ. ಯಾಕೆಂದರೆ ನಿನಗೆ ಮಕ್ಕಳಾಗಲ್ವಲ್ಲ, ಅದಕ್ಕೆ ನೀನು ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೆ ಅಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ನರಸಿಂಹ ಹೇಳ್ತಾ ಇರ್ತಾನೆ, ಹಾಗೇನಿಲ್ಲ, ಎಷ್ಟರಾಗಲಿ ಅವಳು ನನ್ನ ಮಗಳು, ಒಂಟಿ ಹೆಂಗಸು, ಹೆಣ್ಮಗುನ ಸಾಕೋದು ಎಷ್ಟು ಕಷ್ಟ ಅಲ್ವಾ, ಅದಕ್ಕೋಸ್ಕರ ನಾನು ಆ ಥರ ಮಾಡಿದೆ ಅಂತ ಹೇಳ್ತಿರ್ತಾನೆ. ಮತ್ತೆ ನರಸಿಂಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಸಮಾಜದಲ್ಲಿ ಗಂಡ ಇಲ್ದೇ ಹೇಗೆ ಅವಳು ಬದುಕ್ತಿದ್ದಾಳೆ, ಅಪ್ಪ ಇಲ್ದೇ ಆ ರೀತಿ ನನ್ನ ಮಗಳು ಬದುಕಬಾರ್ದು ಅಂತ ನಾನು ಆ ರೀತಿ ಮಾಡೋಣ ಅಂತ ಹೋದೆ, ಆದರೆ ಅವಳು ಎಷ್ಟು ಕೊಬ್ಬು ತೋರಿಸ್ತಾಳೆ ಅಂತ ಕೋಪ ಮಾಡಿಕೊಂಡು ಬೈತಾ ಇರೋದನ್ನೆಲ್ಲನೂ ಈ ಕಡೆ ಜ್ಯೋತಿಕಾ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಆಗ ಜ್ಯೋತಿಕಾ ಹೇಳ್ತಾಳೆ, ಓಕೆ ಆಲ್ ರೈಟ್, ನನಗೆ ನಿನ್ನ ಇಂಟೆನ್ಷನ್ ನನಗೆ ಅದು ಬೇಕಾಗಿಲ್ಲ, ಆದರೆ ನೀನು ಮಾಡೋಕ್ಕೆ ಹೊರಟಿದೆಯಲ್ಲ ಆ ಕೆಲಸ ನನಗೆ ತುಂಬಾ ಇಂಪಾರ್ಟೆಂಟ್. ಎನಿವೆ ಏನಾರು ಆಗಲಿ ನಿನ್ನ ಮಗು ನಿನ್ನ ಕೈಗೆ ಸೇರಬೇಕು ಅಂತ ಅನ್ನೋದನ್ನು ನಮ್ಮ ಲಾಯರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ಕೇಳ್ಕೊ ಅಂತ ಅಂದಾಗ ಲಾಯರು ಒಂದು ಎಕ್ಸ್ಪ್ಲೇನ್ ಮಾಡಿ ಒಂದು ಐಡಿಯಾನ ಕೊಡ್ತಾ ಇರ್ತಾರೆ. ಈ ಕಡೆ ಪಾರಿಜಾತ ಎಲ್ಲರೂ ಸಹ ಅದನ್ನು ಕೇಳ್ಕೊತಾ ಇರ್ತಾರೆ. ಈ ಕಡೆ ನರಸಿಂಹ ಮತ್ತೆ ಕೇಳ್ತಾ ಇರ್ತಾನೆ, ಅಲ್ಲ ನನ್ನ ಮಗಳು ನನಗೆ ಸೇರಿಕೆ ಇಷ್ಟೆಲ್ಲ ನೀವು ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ಇದರಿಂದ ನಿಮಗೇನು ಪ್ರಾಫಿಟ್ ಇದೆ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ, ಖಂಡಿತ ಇದೆ ನನಗೆ ಪ್ರಾಫಿಟ್, ಇರೋದಕ್ಕೆ ನಾನು ಈ ಕೆಲಸ ಮಾಡ್ತಾ ಇರೋದು, ಇಲ್ಲ ಅಂದರೆ ಈ ಜ್ಯೋತಿಕಾ ಯಾವತ್ತೂ ಸಹ ಇಂಥ ಕೆಲಸಕ್ಕೆ ಕೈ ಹಾಕಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶೋಭಾ ಅವಳ ಮುಖನೇ ನೋಡ್ತಾ ಇರ್ತಾಳೆ. ಆಗ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿನ್ನ ಮಗಳನ್ನ ನೀನು ಕರ್ಕೊಂಡು ಹೋದ್ರೆ ಆಗ ವಿಧಿ ಇಲ್ದಲೆ ಶಾರದಾ ಮನೆ ಬಿಟ್ಟು ಹೋಗ್ತಾಳೆ, ಆವಾಗ ನೆಮ್ಮದಿಯಾಗಿ ನಾನು ಆ ಮನೇಲಿ ಇರ್ಬೋದು ಅಂತ ಹೇಳ್ತಾ ಇರಬೇಕಾದ್ರೆ ನಗಾಡ್ಕೊಂಡು ನರಸಿಂಹ ಹೇಳ್ತಾ ಇರ್ತಾನೆ, ಉಳಿವಿಗಾಗಿ ಹೋರಾಟ ಹಾಗಾದರೆ ಅಂತ ಹೇಳ್ಬಿಟ್ಟು, ಹಾಗಾದರೆ ನೀವು ಆ ಮನೆಯವರಲ್ವಾ ಅಂದ್ಬಿಟ್ಟು, ಮತ್ತೆ ಅಲ್ಲ ನೀವು ಆ ಮನೆಯವರೇ ತಾನೆ, ಮತ್ತು ನೀವ್ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ, ಅವಳಿದ್ರೆ ನಿಮ್ಗೇನು ಕಷ್ಟ ಅಂದಾಗ ತಲೆ ಹರಟೆ ಬೇಡ, ಎಷ್ಟಿದೆಯೋ ಅಷ್ಟು ಮಾತ್ರ ನಿನ್ನ ಕೆಲಸ ನಾನು ನೋಡ್ಕೊ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ಹಾಗೆ ನೀನು ಮಾಡೋ ಕೆಲಸಕ್ಕೆ ಏನು ಕೊಡಬೇಕು ಅದನ್ನು ಟೈಮ್ಗೆ ನಿನಗೆ ನಾನು ಕಳಿಸ್ತೀನಿ, ಡೋಂಟ್ ವರಿ ಅಬೌಟ್ ಅಂತ ಹೇಳ್ತಾ ಇರಬೇಕಾದ್ರೆ ನರಸಿಂಹ ಮತ್ತು ಶೋಭಾ ಅವಳೊಳಗೆ ಖುಷಿ ಪಡ್ತಾ ಇರ್ತಾರೆ. ಅವಾಗ ನರಸಿಂಹ ಹೇಳ್ತಾ ಇರ್ತಾನೆ, ಸರಿ ಅದೇನು ಕೆಲಸ ಅಂತ ಹೇಳಿ ಮಾಡ್ತೀನಿ ಅಂತ ಅಂದಾಗ ಪಾರಿಜಾತ ಹೇಳ್ತಿರ್ತಾಳೆ, ಇವಾಗ ಮಾಡಬೇಡ, ಟೈಮ್ ಬಂದಾಗ ನಾವೇ ಹೇಳ್ತೀವಿ, ಸದ್ಯಕ್ಕೆ ಎಲ್ಲಾದರೂ ತಲೆ ಮರೆಸ್ಕೊಂಡು ಹೋಗು, ಯಾರ ಮುಂದೆ ಯಾವ ಟೈಮಲ್ಲಿ ಕಾಣಿಸ್ಕೋಬೇಕೋ ಆವಾಗ ನಾನು ನಿನಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಲ್ವಾ ಗೋಲ್ಡಿ, ನಾನು ಹೇಳಿದ್ದೆಲ್ಲ ಕರೆಕ್ಟ್ ಅಂತವಾ, ಹೌದು ಅಮ್ಮಮ್ಮ ಹೇಳಿದ್ದೆಲ್ಲ ಕರೆಕ್ಟು, ಬೈ ದ ವೇ ನಿನ್ನನ್ನು ನಾನು ಪೊಲೀಸ್ ಸ್ಟೇಷನಿಂದ ಬಿಡಿಸಿದ್ದೀನಿ ಅಂತ ಯಾರಿಗೂ ಸಹ ಗೊತ್ತಾಗಬಾರ್ದು, ಈ ವಿಷಯ ನಮ್ಮಲ್ಲೇ ಮಾತ್ರ ಇರಬೇಕು ಅಂತ ಹೇಳಿದಾಗ ಶಾಕಾಗಿ ನರಸಿಂಹ ಅವ್ರ ಮುಖನ ನೋಡ್ತಾ ಇರ್ತಾನೆ. ಒಂದು ವೇಳೆ ನೀನೇನಾದರೂ ನಮ್ಮ ಹೆಸರು ಬಾಯ್ಬಿಟ್ರೆ ಪರ್ಮನೆಂಟಾಗಿ ನೀನು ಕಂಬಿಯಿಂದ ಇರಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಅಂದಾಗ ಮತ್ತೆ ಶಾಕಾಗಿ ನರಸಿಂಹ ಅವ್ರ ಮುಖ ನೋಡಿಕೊಂಡು ಸರಿ ಬಿಡಿ, ನಾವು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಹೆಂಡ್ತಿನೂ ಸಹ ನಾವು ಯಾರಿಗೂ ಹೇಳಲ್ಲ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ನೀವು ಇಲ್ಲಿಂದ ಹೊರಡಿ ಅಂತ ಅವ್ರನ್ನ ಕಳಿಸ್ತಾ ಇರ್ತಾಳೆ. ಈ ಕಡೆ ನರಸಿಂಹ ಮತ್ತೆ ಅವ್ನ ಹೆಂಡ್ತಿ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಲಾಯರ್ನ ನೀವು ಹೊರಡಿ, ಬೇಕಾದಾಗ ನಾನು ಕಾಲ್ ಮಾಡ್ತೀನಿ ಅಂತ ಎಂದಾಗ ಸರಿ ಮೇಡಮ್ ಅಂತ ಅವರು ಸಹ ಹೊರಡ್ತಾರೆ. ಈ ಕಡೆ ಇಬ್ಬರು ಸಹ ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಸಾಂಗ್ ಆಡಿಕೊಂಡು ಈ ಕಡೆ ಶಾರದಾ ತನ್ಪಾಡಿ ತನ್ನ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇರ್ತಾಳೆ. ತನ್ಪಾಡಿ ತನ್ನ ಹಾಡು ಹೇಳ್ಕೊಂಡು ನೀರು ಹಾಕ್ತಾ ಇರಬೇಕಾದ್ರೆ ಅಲ್ಲಿ ಮುರಳಿ ಕೋಪ ಮಾಡ್ಕೊಂಡು ಬಂದು, ಏನು ದೊಡ್ಡ ಹಾಡುಗಾರ್ತಿ ಇವಳು, ಮಾಡೋದೆಲ್ಲ ಮಾಡಿಬಿಟ್ಟು ಬಂದು ಇಲ್ಲಿ ಹಾಡಾಡ್ತಿದ್ದಾಳೆ ಅಂತ ಅಂದಾಗ ಕೋಪ ಮಾಡ್ಕೊಂಡು ಶಾರದಾ ಮುರಳಿ ಮುಖ ನೋಡ್ತಾ ಇರಬೇಕಾದ್ರೆ, ಏ ಶಾರದಾ ನೋಡು, ನೀನೇನಾದರೂ ನನ್ನ ವಿಷಯಕ್ಕೆ ಬರ್ತಾ ಇದೆಯಾ, ಹಾಗೆ ಬರ್ತಾ ಇದ್ರೆ ನಿನ್ಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ವಿಷಯಕ್ಕೆ ಬಂದರೆ ನಾನು ಸರಿ ಇರಲ್ಲ, ನೆಮ್ಮದಿಯಿಂದ ಮನೇಲಿ ಇದೆಯಾ, ಹಾಗಿದ್ರೆ ಸರಿ, ಇಲ್ಲ ಅಂದರೆ ಗೊತ್ತಲ್ಲ ಅಂದಾಗ ತಪ್ಪು ಮಾಡೋರೆಲ್ಲ ತಲೆ ಎತ್ಕೊಂಡು ನಡೀತಿರ್ಬೇಕಾದ್ರೆ ಏನು ತಪ್ಪೇ ಮಾಡ್ದಲ್ಲಿರೋ ನಮ್ಮಂಥವ್ರು ಯಾಕೆ ತಲೆ ತಗ್ಗಿಸ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಮುರಳಿ ಹೇಳ್ತಾ ಇರ್ತಾನೆ, ನಾನೆಲ್ಲಿ ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ, ಹಾಗೆ ಬೇರೆ ವಿಷಯಕ್ಕೆ ವಿನಾಕಾರಣ ನೀನು ಮೂಗು ತೂರಿಸ್ಕೊಂಡು ಬರಬೇಡ, ಅದು ನಿನಗೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದು ಮಾಡೇ ಮಾಡ್ತೀನಿ, ನೋಡ್ತಾ ಇರು ಅಂತ ಅಂದಾಗ ಶಾರದನ ಕೋಪ ಮಾಡಿಕೊಂಡು, ಅದೇನು ಮಾಡ್ತೀರಾ ನಾನು ನೋಡ್ತೀನಿ, ಯಾವುದೇ ಕಾರಣಕ್ಕೂ ಸಹ ವಿಮಲನಿಗೆ ಮೋಸ ಆಗೋಕ್ಕೆ ನಾನು ಬಿಡಲ್ಲ ಅಂತ ಕೋಪ ಮಾಡಿಕೊಂಡು ಕೈ ತೋರಿಸ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ಮತ್ತೆ ಕೋಪ ಮಾಡಿಕೊಂಡು ಮುರಳಿ ಹೇಳ್ತಾ ಇರ್ತಾನೆ, ಅಲ್ಲ ಈ ಮನೆಗೆ ಕೆಲಸದವಳು ನೀನು, ಈ ಮನೆಗೆ ಸೇರಿದವಳೇ ಅಲ್ಲ, ಆದರೂ ಸಹ ವಿನಾಕಾರಣ ಯಾಕೆ ನನ್ನ ವಿಷಯಕ್ಕೆ ಬರ್ತಾ ಇದೆಯಾ ನೀನು, ಸುಮ್ಮನೆ ತೆಪ್ಪಗೆ ನಿನ್ನ ಪಾಡಿಗೆ ನೀನು ಇರೋದನ್ನ ಕಲ್ತ್ಕೊ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನಿನ್ನ ಪಾಡಿಗೆ ನೀನು ಇದ್ದರೆ ತುಂಬ ಒಳ್ಳೆಯದು, ಎಷ್ಟಿದೆಯೋ ಅಷ್ಟು ನೋಡ್ಕೊಂತ ಅನ್ಬೇಕಾದ್ರೆ ಈ ಬರೀ ಮನೆ ಕೆಲಸದವಳಲ್ಲ ನಾನು, ಈ ಮನೆ ಮಗಳು ಅಂತ ಹೇಳಿದಾಗ ಅವನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆವಾಗ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಶಾರದಾ, ವಿಮಲಮ್ಮ ಆಗಲಿ ಸುಮಿತ್ರಮ್ಮ ಆಗಲಿ ನನ್ನನ್ನು ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ, ಅಂಥ ಅಮ್ಮನಿಗೆ ನಾನು ಮೋಸ ಮಾಡಲ್ಲ, ವಿಮಲಮ್ಮನಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋಕ್ಕೆ ನಾನು ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಆ ಥರ ಏನಾದರೂ ನೀನು ಕೆಲಸ ಮಾಡಿದರೆ ಈ ಮನೆ ಋಣನೇ ನೀನು ಕಳ್ಕೊಬೇಕಾಗುತ್ತೆ.
ಹುಷಾರಾಗಿರು ಅಂತ ವಾರ್ನಿಂಗ್ ಮಾಡ್ತಾ ಇರಬೇಕಾದ್ರೆ, ಪರವಾಗಿಲ್ಲ ನಾನೇನು ಈ ಮನೇಲಿ ಇಲ್ದಿದ್ರೂ ಪರವಾಗಿಲ್ಲ, ಆದರೆ ನಾನು ಇರೋವರೆಗೂ ಸಹ ಈ ಮನೇಲಿ ಯಾರಿಗೂ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಅಂತ ಶಾರದನು ಸಹ ಆವಾಜ್ ಆಗ್ತಾ ಇರ್ತಾಳೆ. ಈ ಕಡೆ ಮುರಳಿ ಸಹ ಟೆನ್ಷನ್ ಮಾಡ್ಕೊಂಡು ಅವಳ ಮುಖನ ನೋಡ್ತಾ ಇರಬೇಕಾದ್ರೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಇದು ಲಾಸ್ಟ್ ವಾರ್ನ್ ನಿಮಗೆ ಕೊಡ್ತಾ ಇದ್ದೀನಿ, ಬಂಗಾರದಂತ ವಿಮಲಮ್ಮನ ಜೊತೆ ಸುಮ್ಮನೆ ನಿಯತ್ತಾಗಿ ಸಂಸಾರ ಮಾಡ್ಕೊಂಡಿದ್ದೀನಿ, ನಿಮ್ಮ ಮುಖವಾಡನ ಕಳಚಿ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾಳೆ ಮುಂಚೆ ಎಲ್ಲರಿಗೂ ಸತ್ಯ ಗೊತ್ತಾದಾಗ ತಲೆ ತೆಗೆಸೋ ಪರಿಸ್ಥಿತಿ ಬರುತ್ತೆ, ಅಂಥ ಅವಮಾನನ ನೀವು ಮಾಡಿಸ್ಕೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಮುರಳಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ವಿಮಲಮ್ಮನ ನಂಬಿಕೆ ಸಿದ್ಧಾರ್ಥ್ ಸರ್ ಬೆಂಬಲ ನಿಮ್ಮ ಜೊತೆ ಇದೆ, ಹಾಗೆ ಈ ಮನೆಯವರು ಬೇಕಾದಷ್ಟು ಸಂಬಂಧನ ಹಾಗೆ ಪ್ರೀತಿ ವಿಶ್ವಾಸನ ನಿಮಗೆ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟು ಬೇಡದ ಸಂಬಂಧ ಎಲ್ಲನೂ ನಿಮ್ಮ ತಲೆಗೆ ಕಟ್ಕೊಂಡು ಎಲ್ಲರಿಗೂ ಅನ್ಯಾಯ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಇದ್ರ ಪ್ರತಿಫಲ ನೀವು ಅನುಭವಿಸ್ಬೇಕಾದ್ರೆ ತುಂಬಾನೇ ಕಹಿ ಆಗಿರುತ್ತೆ ಅಂತ ಅಂದಾಗ ತುಂಬಾ ಕೋಪ ಮಾಡ್ಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಕೋಪ ಮಾಡ್ಕೊಂಡು ಅನ್ನ ಮಾತೆಲ್ಲ ಅಂದು ತನ್ನ ಪಾಡಿಗೆ ತಾನು ಶಾರದಾ ಹೋದಾಗ ಇನ್ನು ಕೋಪನ ಹೆಚ್ಚಾಗಿ ಅವಳ ಮೇಲೆ ತೋರ್ಕೊಂಡು ಹಾಗೆ ತನ್ನ ಪಾಡಿಗೆ ತಾನು ಮುರಳಿ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಸಿದ್ಧಾರ್ಥ್ ಫ್ರೆಂಡು ಬಂದಿದ್ದಾಗ ಅವನನ್ನ ಮಾತಾಡಿಸ್ಕೊಂಡು ಅಂತೂ ಮದರ್ಲ್ಯಾಂಡ್ಗೆ ಬಂದೆಲ್ಲ ಅದೇ ನನಗೆ ಖುಷಿ ಅಂತ ಹರಿ ಹತ್ರ ಮಾತಾಡ್ತಾ ಇರ್ತಾನೆ. ಹರಿ ಹತ್ರ ಹೇಳ್ತಾ ಇರ್ತಾನೆ, ಇವಾಗಲಾದರೂ ನಮ್ಮ ದೇಶ ಅನ್ನೋ ಪ್ರೀತಿ ಬಂತಲ್ಲ ನಿನಗೆ ಅಂದಾಗ, ಅಯ್ಯೋ ಆ ಥರ ಏನಿಲ್ಲ ಮಗ, ಅದು ಬ್ಲಡ್ಡಲ್ಲೇ ಬಂದಿದೆ, ಹೊಟ್ಟೆಪಾಡಿಗೋಸ್ಕರ ನಾವು ಫಾರಿನಲ್ಲಿ ಇದ್ದೀವಿ, ಆದರೆ ಮಣ್ಣಾಗೋದು ಮಾತ್ರ ನಮ್ಮ ದೇಶದಲ್ಲೇ ಅಂತ ಹೇಳ್ತಾ ಇರ್ತಾನೆ. ಆಗ ಸಿದ್ದು ಹೇಳ್ತಾನೆ, ಈಗ ವಿಷಯ ಎಲ್ಲ ಯಾಕೋ ಮಣ್ಣಾಗ ವಿಷಯ ಯಾಕೋ ಅದನ್ನೆಲ್ಲ ಬಿಟ್ಬಿಡು ಅಂತ ಅಂದಾಗ ಇಬ್ಬರು ನಗಾಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶಾರದಾ ಅವರಿಬ್ಬರಿಗೂ ಕಾಫಿ ತಗೊಂಡು ಬಂದಾಗ ಈ ಕಡೆ ಹರಿ ಹೇಳ್ತಿರ್ತಾನೆ, ಎಕ್ಸ್ಕ್ಯೂಸ್ ಮೀ ನೀವು ಶಾರದಾ ಅವರಲ್ವಾ ಅಂದಾಗ, ಹೌದು ನಾ ಶಾರದಾ ಅವರೇ, ನಿಮಗೆ ಗೊತ್ತು ನನ್ನ ಹೆಸರು ಅಂತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಸಿದ್ದು ನಿಮ್ಮ ಬಗ್ಗೆ ದಿನ ಹೇಳ್ತಿದ್ದ, ಪ್ರತಿದಿನವೂ ಸಹ ಮಿಸ್ ಮಾಡದೆ ನಿಮ್ಮ ಬಗ್ಗೆ ಹೇಳ್ತಾ ಇದ್ದ ಅಂತ ಅಂದಾಗ ಸಿದ್ದು ಮುಖನೇ ಶಾರದಾ ನೋಡ್ತಾ ಇರ್ತಾಳೆ. ಮತ್ತೆ ಶಾರದಾ ಕೇಳ್ತಾ ಇರ್ತಾಳೆ, ಏನು ನನ್ನ ಬಗ್ಗೆ ಸಿದ್ಧಾರ್ಥ್ ಅವರು ಹೇಳಿದ್ರು, ಅದೇನು ಹೇಳಿದ್ರು ಅಂತ ಹೇಳಿ ಅಂತ ಅಂದಾಗ ಹರಿ ಹೇಳೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಕಣ್ಣು ಮಿಟುಕಿಸ್ತಾ ಇರ್ತಾನೆ. ಸುಮ್ಮನಿರೋ ಅಂತ ಹೇಳಿದಾಗ, ಓ ಅದು ಏನೂ ಇಲ್ಲ ಬಿಡಿ ಅಂತ ಅಂದಾಗ, ಶಾರದಾ ಅವರೇ ನಮ್ಮ ಜೊತೆ ನೀವು ಸಹ ಕಾಫಿ ಕುಡೀರಿ ಅಂತ ಹೇಳ್ತಾ ಇರಬೇಕಾದ್ರೆ, ಬೇಡ ಬೇಡ ನಾನು ಕಾಫಿ ಮಾಡಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಸಿದ್ದು ಹೇಳ್ತಾನೆ, ನಮಗೂ ಕಂಪ್ನಿ ಕೊಟ್ಟಂಗೆ ಆಗುತ್ತೆ, ನಮ್ಮ ಜೊತೆ ಪ್ಲೀಸ್ ನೀವು ಕಾಫಿ ಕುಡೀರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹರಿನೂ ಸಹ ಹೇಳ್ತಾ ಇರ್ತಾನೆ, ಯಾವತ್ತಾದರೂ ನೀವು ಶಾರದಾ ಅವರೇ ನಮ್ಮ ಸಿದ್ದು ಮಾಡಿರೋ ಕಾಫಿ ಕುಡ್ತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಶಾರದಾ ಹಾಗೆ ಖುಷಿ ಪಟ್ಬಿಟ್ಟು, ಏನು ಸಿದ್ಧಾರ್ಥ್ ಅವರು ಕಾಫಿ ಮಾಡ್ತಾರೆ ಅಂತ ಅಂದಾಗ, ಅಯ್ಯೋ ಬರೀ ಕಾಫಿ ಮಾತ್ರ ಅಲ್ಲ, ಅವನು ಬೆಸ್ಟ್ ಶಿಫ್, ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅವಾಗ ಸಿದ್ದು ಹೇಳ್ತಾ ಇರ್ತಾನೆ, ಇವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ, ಇವ್ನ ಮಾತೆಲ್ಲ ನೀವು ನಂಬೇಡಿ ಶಾರದಾ ಅವರೇ ಅಂದಾಗ, ಏನಪ್ಪ ನಾನು ಸುಳ್ಳು ಹೇಳ್ತಾ ಇದ್ದೀನ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಇವತ್ತು ಬಿಸಿ ಬಿಸಿ ಕಾಫಿನ ನನಗೋಸ್ಕರ ಈ ಫ್ರೆಂಡ್ಗೋಸ್ಕರ ನೀನು ಮಾಡಿಕೊಡ್ಬೇಕು, ಬರಲಿ ಬಿಸಿ ಬಿಸಿ ಕಾಫಿ ಅಂತ ಹೇಳ್ಬಿಟ್ಟು, ಶಾರದಾ ಅವರೇ ನೀವು ಕಾಫಿ ಕುಡಿತೀರಾ ಅಲ್ವಾ ಅಂದಾಗ, ಶಾರದಾ ಬೇಡಪ್ಪ ಬೇಡಪ್ಪ ನಾನು ಆಲ್ರೆಡಿ ಕುಡಿದ್ಬಿಟ್ಟೆ ಅಂತ ಎದ್ದು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಇಲ್ಲ ಇಲ್ಲ ನೀವು ನಮ್ಮ ಜೊತೆ ಕಾಫಿ ಕುಡಿಲೇಬೇಕು ಅಂದಾಗ ಬೇಡ ಅಂತ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಯಾಕೆ ಈ ಥರ ಅಂತೀರಾ ಶಾರದಾ ಅವರೇ, ನೀವು ನಮ್ಮ ಮನೆಯವ್ರು ತಾನೇ, ಅಂದಮೇಲೆ ನಮ್ಮ ಜೊತೆ ಕೂತ್ಕೊಂಡು ಕಾಫಿ ಕುಡೀರಿ, ಇದಕ್ಕೆಲ್ಲ ಮುಜುಗರ ಪಡ್ಕೋಬೇಡಿ ಅಂದಾಗ, ಅದು ನಿಮ್ಮ ಜೊತೆನ ಅಂದಾಗ, ಹೌದು ನಮ್ಮ ಜೊತೆ ನೀವು ಕಾಫಿ ಕುಡಿಲೇಬೇಕು, ಇರಿ ನಿಮಗೆ ಒಳ್ಳೆ ಕಾಫಿ ಮಾಡಿಕೊಡ್ತೀನಿ ಅಂತ ಸಿದ್ದು ಇಲ್ಲಿ ಕಾಫಿನ ರೆಡಿ ಮಾಡ್ತಾ ಇರ್ತಾನೆ. ಈ ಕಡೆ ರೆಡಿ ಮಾಡಿ ತೊಗೊಳ್ಳಿ ಅಂತ ಅಂದಾಗ, ನನಗೆ ಬೇಡ ಅಂತ ಅಂದಾಗ, ನಾವೆಲ್ಲ ಫ್ರೆಂಡ್ಸು ತೊಗೊಳ್ಳಿ ಅಂತ ಹರಿ ಫೋರ್ಸ್ ಮಾಡ್ತಾ ಇರ್ತಾನೆ. ತೊಗೊಳ್ಳಿ ಶಾರದಾ ಅವರೇ ಅಂತ ಸಿದ್ದು ಕಾಫಿ ಕೊಟ್ಟಾಗ ಅದನ್ನು ಅವಳು ಸಹ ಕುಡಿದು ತುಂಬ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಹರಿ ಹೇಳ್ತಿರ್ತಾನೆ, ವಾವ್ ಕಾಫಿ ಅಂದರೆ ಈ ಥರ ಹೇಗಿದೆ ನಮ್ಮ ಹುಡುಗನ ಕೈ ಚಳಕದ ಕಾಫಿ ಅಂತ ಅಂದಾಗ ಶಾರದಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ, ಸಿದ್ಧಾರ್ಥ್ ಅವರೇ ನೀವು ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ, ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ಕುಡಿತಾ ಇರಬೇಕಾದ್ರೆ ಅಲ್ಲಿ ಶಾರದಾ ಅಂತ ಸುಮಿತ್ರಾ ಕೂಗಿದ ತಕ್ಷಣ ನನ್ನನ್ನು ಕರಿತಾ ಇದ್ದಾರೆ, ಬರ್ತೀನಿ ಸಾರಿ ಅಂತ ಅಂದ್ಬಿಟ್ಟು ಕಾಫಿನ ಅಲ್ಲೇ ಇಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಶಾರದಾ ಆ ಕಡೆ ಹೋದ್ಮೇಲೆ ಹರಿ ಹೇಳ್ತಾ ಇರ್ತಾನೆ, ಎಷ್ಟು ದಿನ ಅಂತ ಈ ವಿಷಯನ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಇರ್ತೀಯ ಸಿದ್ದು, ಹೋಗ್ಲಿ ಜ್ಯೋತಿಕನ ಮದುವೆಗೆ ಇಷ್ಟ ಇಲ್ಲ ಅಂತ ಮನೆಯವ್ರಿಗೆಲ್ಲ ಹೇಳಿ ಕನ್ವಿನ್ಸ್ ಏನಾದರೂ ಮಾಡಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಅದೇ ಯೋಚನೆ ನಾನು ಇನ್ನೂ ಇದ್ದೀನಿ ಕಣೋ, ಏನು ಹೇಳಿಲ್ಲ ಅಂತ ಅಂದಾಗ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ, ನಾನು ಬಂದಿದ್ದೀನಲ್ವಾ, ಒಳ್ಳೆ ಸೊಲ್ಯೂಷನ್ನ ಹುಡ್ಕೋಣ, ಇವಾಗ ನಾನು ಹೋಗ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹಗ್ ಮಾಡಿಕೊಂಡು ಬಾಯ್ ಮಾಡಿ ತನ್ನ ಫ್ರೆಂಡು ಹೋಗ್ತಾ ಇರ್ತಾನೆ. ಈ ಕಡೆ ಶಾರದಾ ಬಿಟ್ಟಿದ್ದ ಕಾಫಿನ ತಗೊಂಡು ತನ್ನ ಪಾಡಿಗೆ ತಾನು ಕುಡಿತಾ ಇರ್ತಾನೆ. ಆವಾಗ ಶಾರದಾ ಬಂದ್ಬಿಟ್ಟು ನೋಡಿ ಶಾಕ್ ಆಗಿ, ಸಿದ್ಧಾರ್ಥ್ ಅವರು ಏನು ಮಾಡ್ತಿದ್ದೀರಾ ಅಂದಾಗ, ನಾನೇನು ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ನೀವು ಗೊತ್ತಿದ್ದಲೇ ಏನಾದರೂ ನಾನು ಕುಡಿದಿದ್ದ ಕಪ್ಪಲ್ಲಿ ನೀವು ಕಾಫಿ ಕುಡಿತೀರಾ ಅಂತ ಅಂದಾಗ ಅವನಿಗೂ ಸಹ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ. ಆವಾಗ ಶಾರದಾ ಬೇಜಾರು ಮಾಡ್ಕೊಂಡು ಆ ಕಪ್ನ ತಗೊಂಡು ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಾ ಇರ್ತಾಳೆ. ಈ ಕಡೆ ಅವಳೋದ್ಮೇಲೆ ಸಿದ್ದು ತನ್ನ ಪಾಡಿಗೆ ತಾನು ಅದನ್ನು ನೆನೆಸ್ಕೊಂಡು ನಗಾಡ್ತಾ ಇರಬೇಕಾದ್ರೆ ದಶರಥ ಕಾಲ್ ಮಾಡ್ತಾನೆ. ಎಲ್ಲಿದೆ ಸಿದ್ದು ಅಂತ ಕೇಳ್ತಿರ್ಬೇಕಾದ್ರೆ, ಆಚೆ ಇದ್ದೀನಿ ಬರ್ತೀನಿ ಅಂತ ಒಳಗಡೆ ಬರ್ತಾ ಇರ್ತಾನೆ. ಈ ಕಡೆ ಯಾರೋ ಹತ್ರ ಕಂಪನಿಯವ್ರ ಹತ್ರ ಈ ಕಡೆ ದಶರಥ ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸಿದ್ದು ಬಂದು ಕೂತ್ಕೋತಾನೆ.
ಹಾಗೆ ದಶರಥ ಕಂಪ್ನಿಯವ್ರ ಹತ್ರ ಮಾತಾಡ್ತಿರ್ತಾನೆ. ಇದು ಆದಷ್ಟು ಬೇಗ ಕ್ಲೈಂಟ್ಗೆಲ್ಲ ತಲುಪಬೇಕು, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಮಾತಾಡ್ತಿರ್ಬೇಕಾದ್ರೆ ಸಿದ್ದು ಬಂದು ಅವ್ರ ಪಕ್ಕ ಕೂತ್ಕೋತಾನೆ. ಅವಾಗ ಸಿದ್ದು ಹೇಳ್ತಿರ್ತಾನೆ, ಅಲ್ಲ ಮಾವ ಇನ್ನೂ ಮಲಗಿಲ್ವಾ, ನನಗೆ ಹೇಳ್ತಾ ಇದ್ದೀರಾ ಮನೆಗೆ ಬಂದರೂ ಕೆಲಸ ಮಾಡ್ತೀಯಾ ಅಂತ, ಇವಾಗ ನೀನೇ ಮಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಎಲ್ಲ ಸಿದ್ದು ಅದು ಇಂಪಾರ್ಟೆಂಟ್ ಅಂತ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೋಸ್ಕರ ಮಾಡ್ತಿದ್ದೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನೀನು ಮಾತ್ರ ಅಲ್ಲ, ನಾನೇನಾದರೂ ಆಫೀಸಿನ ಕೆಲಸ ಇಲ್ಲಿ ತಂದು ಏನಾದರೂ ನಾನು ಮಾಡ್ತಾ ಇದ್ರೆ ನಿಮ್ಮ ಮತ್ತೆ ನನ್ನ ಜನ್ಮ ಜಾಲಾಡ್ತಾಳೆ ಅಂತ ಅಂದಾಗ ಇಬ್ಬರು ನಗಾಡ್ತಾ ಇರ್ತಾರೆ. ಅವಾಗ ಸಿದ್ದು ಹೇಳ್ತಾ ಇರ್ತಾನೆ, ಅತ್ತೆಗೆ ನೀವು ಇವಾಗಲೇ ಹೆದರುತ್ತೀರಾ ಅಂತ ಅಂದಾಗ, ಅದು ಹೆದರಿಕೆ ಪ್ರಶ್ನೆ ಅಲ್ಲ ಸಿದ್ದು, ಅದು ಪ್ರೀತಿ. ನಿನಗೊಂದು ವಿಷಯ ಗೊತ್ತಾ, ನಾವು ಮದುವೆ ಆಗಿದ್ದಾಗಿಂದಲೂ ಸಹ ಇದುವರೆಗೂ ಸಹ ನಾವು ಗಟ್ಟಿಯಾಗಿ ಯಾವತ್ತೂ ಜಗಳ ಮಾಡಿಲ್ಲ. ಅದಕ್ಕೆಲ್ಲ ಕಾರಣ ನಿಮ್ಮ ಅತ್ತೆ. ಏಕೆಂದರೆ ಅವಳಿಗಿರೋ ತಾಳ್ಮೆ, ಹಾಗೆ ಎಲ್ಲ ಸಿಚುವೇಶನ್ನು ಅವಳು ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ತಾಳೆ. ಅಂಥ ಪ್ರೀತಿ ಯಾರಿಗೂ ಸಿಗಲ್ಲ ಸಿದ್ದು, ಅಂಥ ಪ್ರೀತಿ ನನಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ಅಯ್ಯೋ ನಿನ್ನನ್ನು ಕರೆಸಿದ್ದೆ ಮರ್ತುಬಿಟ್ಟೆ, ಇದನ್ನು ಏನಕ್ಕೆ ಕರೆಸ್ತೆ ಅಂದರೆ ಅಂದಾಗೆ, ಇದೊಂದು ಕೆಲಸ ಇದೆ, ಇಲ್ಲಿ ಬ್ಯಾಗ್ ತುಂಬ ಕ್ಯಾಶ್ ಇದೆ, ಇದನ್ನು ಕ್ಲೈಂಟ್ಸ್ಗೆಲ್ಲ ನೀನು ನಾಳೆ ಡಿಸ್ಪ್ಯಾಚ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ಕ್ಯಾಶ್ನ ಕೊಡ್ತಾ ಇರಬೇಕಾದ್ರೆ ಅಲ್ಲಿ ಜ್ಯೋತಿಕಾ ಮತ್ತು ಪಾರಿಜಾತ ಅವರಿಬ್ಬರು ಮಾತಾಡೋದನ್ನ ಕದ್ದು ಕೇಳ್ಕೊತಾ ಇರ್ತಾರೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡು ಗೋಲ್ಡಿ, ಕೆಲಸ ಎಲ್ಲ ನೀನು ಮಾಡಬೇಕು ಆಯಿತಾ, ಸಿದ್ದು ಅಲ್ಲ, ನೀನು ತಾನೇ CEO, ನೀನು ಹೋಗು, ಇದನ್ನೆಲ್ಲ ನೀನು ಮಾಡಿದರೆ ದುಡ್ಡಿನ ಅಧಿಕಾರ ನಿನಗೆ ಸಿಗುತ್ತೆ, ಮೊದಲು ಹೋಗಿ ನಿಮ್ಮ ಪಪ್ಪನ ಹತ್ರ ಮಾತಾಡು ಅಂತ ಅಂದಾಗ, ಸರಿ ಗ್ರಾನಿ ಅಂತ ಅಂದ್ಬಿಟ್ಟು, ಡ್ಯಾಡ್ ಈ ಕೆಲಸ ಎಲ್ಲ ಯಾಕೆ ಸಿದ್ದು ಕೊಡ್ತೀರಾ, CEO ಆಗಿ ನಾನಿದ್ದೀನಲ್ವ, ಈ ಕೆಲಸ ಎಲ್ಲ ನಾನು ಮಾಡ್ತೀನಿ ಅಂತ ಜ್ಯೋತಿಕಾ ಬಂದು ಹೇಳ್ತಾ ಇರ್ತಾಳೆ. ನಾನೇ ಈ ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ತಗೋಬೇಕು, ಇದನ್ನು ನನಗೆ ಕೊಡಿ ಡ್ಯಾಡ್ ಅಂತ ಕೇಳ್ತಾ ಇರಬೇಕಾದ್ರೆ ಪಾರಿಜಾತ ತುಂಬ ಖುಷಿ ಪಡ್ತಾಳೆ. ಸಿದ್ದು ಮಾತ್ರ ತನ್ನ ಪಾಡಿಗೆ ತಾನು ನಿಂತಿದ್ದಾಗ ದಶರಥ ಹೇಳ್ತಾ ಇರ್ತಾನೆ, ಅದು ಹಾಗಲ್ಲ ಗೋಲ್ಡಿ, ಯಾವ ಥರ ಗೊತ್ತಾ, ಇದು ಡೈಲಿ ವೇಜರೆಲ್ಲ ಎಷ್ಟು ಜನ ಇದ್ದಾರೆ ನಮ್ಮ ಕಂಪ್ನಿಲಿ ಅಂತ ನಿನಗೆ ಗೊತ್ತಿಲ್ಲ ಜ್ಯೋತಿಕಾ, ಹಾಗೆ ಎಷ್ಟೆಷ್ಟು ಕ್ಯಾಶ್ ಕೊಡಬೇಕು ಅವರಿಗೆಲ್ಲ ಪೇಮೆಂಟ್ ಎಷ್ಟು ಅನ್ನೋದು ಸಹ ನಿನಗೆ ಗೊತ್ತಿಲ್ಲ, ಇದನ್ನೆಲ್ಲ ಸಿದ್ದು ಹ್ಯಾಂಡಲ್ ಮಾಡ್ತಾನೆ, ಬಿಡು ಮಗಳೇ ಅಂತ ಅನ್ಬೇಕಾದ್ರೆ, ಆಗಲ್ಲ ಡ್ಯಾಡ್, ನಾನು ವರ್ಕರ್ಸ್ ಜೊತೆ ಕೆಲಸ ಮಾಡಿದರೆ ತಾನೇ ಗೊತ್ತಾಗೋದು ಅವರಿಗೆಲ್ಲ ನಾನು CEO ಅಂತ, ಹಾಗೆ ನಾನು ಎಲ್ಲ ಬ್ರಾಂಚ್ಗಳಿಗೆ ಹೋಗಿ ವಿಸಿಟ್ ಮಾಡ್ತೀನಿ, ಆವಾಗ ಅವ್ರ ಜೊತೆ ನನಗೆ ಒಳ್ಳೆ ಬ್ಯಾಂಡಿಂಗ್ ಬೆಳೆಯುತ್ತೆ ಅಲ್ವಾ ಡ್ಯಾಡ್ ಅಂತ ಅನ್ಬೇಕಾದ್ರೆ, ಅದು ಆಗಲ್ಲ, ನಿನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಬಿಡಿ ಮಾವ ಪರವಾಗಿಲ್ಲ, ಯಾರು ಕೊಟ್ಟಿದ್ರೇನು, ಅವಳು ಹೇಳಿದ್ದು ಕರೆಕ್ಟ್ ಇದೆ, ಬಾಂಡಿಂಗು ಚೆನ್ನಾಗಿರ್ಬೇಕಲ್ವ, ಇವಳೇ ಹೋಗಿ ದುಡ್ಡು ಕೊಡಲಿ, ಎಲ್ಲರಿಗೂ ಸಹ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆಗ ದಶರಥ, ಓಕೆ ಮಗಳೇ, ಆದರೆ ಹುಷಾರು ಆಯಿತಾ, ಪ್ರತಿಯೊಬ್ಬರಿಗೂ ವೋಚರ್ ಹತ್ರ ಸಿಗ್ನೇಚರ್ ತೊಗೊಂಡು ನೀನು ಕೊಡಬೇಕು, ಇದರಲ್ಲಿ 7 lakh ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು, ಸರಿ ಮಾವ ಅದನ್ನೆಲ್ಲ ಅವಳು ನೋಡ್ಕೋತಾಳೆ, ನೀವು ಹೋಗಿ ಮಲಗಿ, ಟೈಮ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಓ ಹೌದಲ್ವಾ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ, ನೀವೇನಾದರೂ ಇವಾಗ ಹೋಗಿಲ್ಲ ಅಂದರೆ ಮಾವ ಅತ್ತೆ ಇಲ್ಲಿಗೆ ಹುಡ್ಕೊಬರ್ತಾರೆ ಹೋಗಿದ್ದಾಗ, ಹಾಂ ಹೌದಲ್ವಾ ಅಂತ ನಗಾಡ್ಕೊಂಡು ಗುಡ್ ನೈಟ್ ಹೇಳ್ಬಿಟ್ಟು ಈ ಕಡೆ ದಶರಥ ಹೋದಾಗ ಸಿದ್ಧನು ಸಹ ಗುಡ್ ನೈಟ್ ಅಂತ ಹೇಳಿ ಹೋದಾಗ ಜ್ಯೋತಿಕಾ ಎಲ್ಲರಿಗೂ ಗುಡ್ ನೈಟ್ ಅಂತ ಹೇಳಿಬಿಟ್ಟು ದುಡ್ಡು ಇಟ್ಕೊಂಡು ಹಾಗೆ ಪಾರಿಜಾತ ಮತ್ತು ಇವಳು ಏನೋ ಸ್ಕೆಚ್ ಆಗ್ತಾ ಇರ್ತಾರೆ. ಅವಾಗ ಪಾರಿಜಾತ ಒಳ್ಳೆ ಕೆಲಸ ಮಾಡಿದೆ ಗೋಲ್ಡಿ ಅಂತ ದೃಷ್ಟಿ ತೆಗಿತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ದೀಪು ಪುಟ್ಟ ಕ್ಯಾಟ್ ವಾಕ್ ಮಾಡಿಕೊಂಡು ಹಾಗೆ ಮಾಡಲ್ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶಾರದಾ ಬಂದುಬಿಟ್ಟು, ದೀಪು ಇದೇನು ಮಾಡ್ತಿದೀಯ ಅಂತ ಅಂದಾಗ, ಅಯ್ಯೋ ಅಮ್ಮ ಇದನ್ನು ಕ್ಯಾಟ್ ವಾಕ್ ಅಂತ ಅಂತಾರೆ, ಬೆಕ್ಕು ಇದೇ ರೀತಿ ತಾನೇ ನಡೀತಾ ಇರೋದು, ಇದನ್ನೆಲ್ಲ ಯಾವಾಗ ಕಲಿತೆ ಅಂದಾಗ ಅಮ್ಮಮ್ಮ ವೀಡಿಯೋಸ್ ನೋಡ್ತಾ ಇದ್ರು, ಅಲ್ಲಿ ಜ್ಯೋತಿಕಕ್ಕ ಇದೇ ರೀತಿ ಅಮ್ಮ ನಡ್ಕೊಂಡು ಹೋಗ್ತಿದ್ದು ಅಂದಾಗ, ಇದೊಂದು ಕಮ್ಮಿ ಇತ್ತು ನೋಡು, ಇದನ್ನೆಲ್ಲ ಮಾಡ್ತೀಯಾ, ಹೋಮ್ವರ್ಕ್ ಮಾಡ್ದ ಅಂದಾಗ, ಇಲ್ಲ ಅಮ್ಮ ಅಂದಾಗ, ಅದನ್ನೊಂದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತೀಯಾ, ಮೊದಲು ಹೋಮ್ವರ್ಕ್ ಮಾಡಬಾ, ಟೈಮ್ ಆಗಿದೆ ಮಲಗಬೇಕು ಅಂತ ಹೋಮ್ವರ್ಕ್ ಮಾಡಿಸ್ತಾ ಇರ್ತಾಳೆ. ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಫಸ್ಟು ಈ ಹೋಮ್ವರ್ಕ್ನ ಮಾಡಿ ಬೇರೆ ಕೆಲಸ ಎಲ್ಲ ಮಾಡಬೇಕು ದೀಪು, ಅದನ್ನು ಬಿಟ್ಟು ನೀನು ಏನೇನೋ ಮಾಡ್ತೀಯ ಅಂದಾಗ, ಅಯ್ಯೋ ಬಿಡಮ್ಮ ಮಾಡ್ತೀನಿ ಅಂದ್ಬಿಟ್ಟು, ಅಮ್ಮ ನೋಡಮ್ಮ ಈ ಲೆಕ್ಕ ಸರಿಯಾಗಿ ಮಾಡಿದ್ದೀನ ಅಂತ ಅಂದಾಗ, ತಪ್ಪಾಗೆ ಮಾಡಿದ್ದೀಯಾ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳು, ಆ ಉತ್ತರ ಕರೆಕ್ಟಾಗಿದ್ದರೆ ಇದಕ್ಕೆ ಆನ್ಸರ್ ಅದನ್ನೇ ಬರಿಬೇಕು ಅಂದಾಗ, ಸರಿ ಹೇಳಮ್ಮ ಅಂತ ಅಂದಾಗ, ನಿನ್ನ ಹತ್ರ 6 ಬಾಳೆಹಣ್ಣು ಇರುತ್ತೆ, ಅದರಲ್ಲಿ 2 ನನಗೆ ತಿನ್ನಕ್ಕೆ ಕೊಡ್ತೀಯಾ, 2 ನೀನು ತಿಂತೀಯಾ, ಒಂದನ್ನು ಸುಮಿತ್ರಮ್ಮನಿಗೆ ತಿನ್ನಕ್ಕೆ ಕೊಡ್ತೀಯಾ, ಹಾಗಾದರೆ ಉಳಿದಿದ್ದೆಷ್ಟು ಅಂತ ಅಂದಾಗ ದೀಪು ಪುಟ್ಟ ಯೋಚನೆ ಮಾಡಿ 1 ಅಂತ ಹೇಳ್ತಾಳೆ. ಆವಾಗ ಇದಕ್ಕೆ ಆನ್ಸರ್ 1 ಅಂತ ಬರಿ ಅಂತ ಅಂದ್ಬಿಟ್ಟು ಮಿಕ್ಕಿದ ಲೆಕ್ಕ ಎಲ್ಲನೂ ಹೇಳ್ಕೊಂಡು ದೀಪು ಪುಟ್ಟ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.